ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀವಿ? ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಸೊ ಇವತ್ತಿನ ವ್ಲಾಗು ಡೈಲಿ ವ್ಲಾಗ್ ಆಗಿರ್ತದೆ ರೀ. ಅಂದ್ರೆ ಇವತ್ತು ನಮ್ಮ ಊರಾಗ ಸ್ಪೆಷಲ್ ಒಂದೇನೋ ಸರ್ಪ್ರೈಸ್ ಇದೆ ನಿಮಗೆಲ್ಲ. ಸೊ ಏನು ಎತ್ತ ಅಂತ ಹಂಗೆ ಮುಂದೆ ನೋಡ್ರಿ ಗೊತ್ತಾಗ್ತದೆ. ಸೊ ಇವಾಗ ನಾನು ಇದು ಬ್ಲೌಸ್ ಕಟ್ ಮಾಡಿದ್ರಿ ನಾ ಹೊಲಿಬೇಕು. ಸೊ ಯಾವಾಗ ಹೊಲಿತೀನಿ ಗೊತ್ತಿಲ್ಲ ರೀ, ಜಸ್ಟ್ ಕಟ್ ಮಾಡೋದು ಇಡೋದು ನಡೆದದ. ಸೊ ಕಟ್ ಮಾಡಿ ಒಂದು 2-3 ಡೇಸ್ದಾಗ ಹೊಲಿತೀನಿ ರೀ. ಬಟ್ ಡೈಲಿ ಹೊಲಿಯಲ್ಲ, ನನ್ನ ಮಗ ಹೊಲಿಯೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೊಲಿಯೋದಿಲ್ಲ ರೀ ನಾನು. ಸೊ ಇವಾಗ ಇದು ಕಟ್ ಮಾಡಿದ್ದೀನಿ. ಸೊ ಹಂಗೆ ಈ ಸಕ್ರೆ ಏನಕ್ಕೆ ತಂದಿದ್ದೆ ಅಂದರೆ ಸಕ್ರೆ ಕಂಡಿರ್ಬೋದು ನಿಮಗೆ. ಸೊ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ನಾನು ಮನೇಲಿ. ಸೊ ನನ್ನ ಮಗ ತಿಂತಾನಲ್ವ ಸ್ವೀಟು, ಹಂಗಾಗಿ ಸ್ವೀಟ್ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಎಲ್ಲ ಅಷ್ಟು ತೆಗೆದಿಟ್ಟು ಇದಿಷ್ಟು ತೆಗೆದಿಟ್ಬಿಟ್ಟು ನಾನು ಆ ಸ್ವೀಟ್ ಮಾಡೋದಕ್ಕೆ ಅಂತ ಹೋಗ್ತೀನಿ. ಸ್ವೀಟ್ ಮಾಡ್ಕೊಂಡು ಬಂದು ಆದರೆ ಹೊಲಿತೀನಿ, ಇಲ್ಲಾಂದರೆ ಇಲ್ಲ ಗೈಸ್. ಯಾಕಂದರೆ ಊರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ. ಸೊ ಹಂಗಾಗಿ ಫಂಕ್ಷನ್ ಇದೆ, ಬಟ್ ಫಂಕ್ಷನಿಗೆಲ್ಲ ಯಾರ್ಯಾರು ಬರ್ತಾರೆ ಏನು ಎತ್ತ ಅಂತ ಎಲ್ಲ ಮುಂದೆ ನೀವೇ ನೋಡಿರಿ. ಫುಲ್ ಸರ್ಪ್ರೈಸ್, ನಿಮಗೆಲ್ಲ ಸರ್ಪ್ರೈಸ್. ಸೊ ಕಾಮಿಡಿ ಕಿಲಾಡಿಗಳಲ್ಲಿ ಬರ್ಲಾಕತ್ತಾರೆ. ಆಮೇಲೆ ಬಿಗ್ ಬಾಸ್ ವಿನ್ನರ್ ಅರಾರಿ ಅವರು ಇನ್ನೊಬ್ಬರು. ಆಮೇಲೆ ಈ ಸೀಸನ್ ಅಂತ ಅಲ್ರಿ. ಆಮೇಲೆ ಸರಿಗಮ್ಮಪ್ಪದಾಗೂ ಇದ್ದು ರೀ ಅವ್ರು ಬರ್ತಾರೆ. ಸೊ ಗೆಸ್ ಮಾಡಿರಿ ನೀವು ಯಾರಂತ ಕಮೆಂಟ್ ಮಾಡಿರಿ. ಇಲ್ಲಾಂದ್ರೆ ಥಂಬ್ನೇಲ್ ನಾನು ನೋಡಿರ್ತೀರ ಅಂತ ಹಾಕ್ತೀನಿ ಅನ್ನಿಸ್ತದೆ, ನೋಡಮ್ರಿ. ಇವಾಗ ನಾನು ಸ್ವೀಟ್ ಪೇಡ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಒಂದು ಹಾಲಿನ ಪೌಡ್ರು, ತುಪ್ಪ, ಆಮೇಲೆ ಸಕ್ಕರೆ, ಒಂದು ಹಾಲಿನ ಪ್ಯಾಕೆಟು ತೊಗೊಂಡು ಬಂದಿದ್ದೀನಿ ನಾನು. ಸೊ ಮನೆಯಲ್ಲಿ 3 ಐಟಮಿಂದನೇ ಆರಾಮಾಗಿ ಮಾಡ್ಕೊಬೋದು. ಸೊ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನೋಡಿರಿ. ಯಾವ ಥರ ಮಾಡೋದು ಏನು ಅಂತ ನೋಡಿರಿ. ಆಮೇಲೆ ಬೇಗ ಆಗಿಬಿಡ್ತದೆ ರೀ. ಯಾರಾದರೂ ಬೀಗರು ಅದು ಬಂದರೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದರೆ ಬೇಗ ಆಗಿಬಿಡ್ತದೆ ನೋಡಿರಿ. ಸೊ ಇವಾಗ ಅದಕ್ಕೋಸ್ಕರ ಒಂದು ಕಡಾಯಿ ತೊಗೊಂಡಿನಿ ರೀ. ಆಮೇಲೆ ಇನ್ನೊಂದು ಅದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪ್ಲೇಟ್ ಇಲ್ಲಾಂದರೆ ಒಂದು ಬೌಲ್ ಥರ ಏನಾದರೂ ಇದ್ದರೂ ಓಕೆ ರೀ. ನಾನು ಈ ಥರ ಒಂದು ಸಣ್ಣ ಬಗೋಣಿ ತೊಗೊಂಡಿನಿ. ಇದ್ರಾಗ ನೋಡಿರಿ 1.5 ಕಪ್ ಹಾಲಿನ ಪೌಡರ್ನ ಹಾಕ್ಕೊಳತ್ತೀನಿ ನೋಡಿರಿ. ಸೊ 1.5 ಕಪ್ಪು. ನೀವು ಮತ್ತೆ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಬೋದು. ನಾವು 1.5 ಕಪ್ಗೆ 1 ಕಪ್ ಹಾಲು ತೊಗೊತೀನಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೊಬೋದು. ಸೊ ಇವಾಗ ನಾನು 1.5 ಕಪ್ ಹಾಕ್ಕೊಂಡು ನೋಡಿರಿ ಮಿಲ್ಕ್ ಪೌಡ್ರು. ಸೊ ಇದು ಅಂಗನವಾಡಿ ಮಿಲ್ಕ್ ಪೌಡರು ನನ್ನ ಮಗನಿಗೋಸ್ಕರ ಕೊಟ್ಟಿದ್ದು. ಬಟ್ ಅದು ಮಿಲ್ಕ್ ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಪೇಡ ಮಾಡಿ ತಿನ್ನಿಸ್ತಿದ್ದೀನಿ. ಸೊ ಹಂಗಾಗಿ ಇವಾಗ ನೋಡಿ 1.5 ಕಪ್ಗೆ 1 ಕಪ್ ಅಷ್ಟು ಹಾಲನ್ನ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊತಿದ್ದೀನಿ. ಸೊ ಕೈಯಿಂದನೂ ನೀಟಾಗಿ ಕಲಿಸ್ಕೊಬೋದು, ಅಥವಾ ಇಲ್ಲಾಂದರೆ ನಾವು ಸ್ಪೂನ್ ಬೇಕಿದ್ರೂ ಯೂಸ್ ಮಾಡ್ಕೊಬೋದು. ನಾನು ಕೈಯಿಂದ ಒಂದು ಸ್ವಲ್ಪ ಕೈಗೆಲ್ಲ ಅಂಟ್ಕೊತಿದ್ದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡು ಬಂದು ಇವಾಗ ಇದರಿಂದ ನೀಟಾಗಿ ಕಲಿಸ್ಕೊತೀನಿ ನೋಡಿರಿ. ಇದು ಯಾವ ಥರ ನಾನು ಕಲಿಸ್ಕೊತೀನಂತ ನೋಡ್ಕೇಸಿ ನೀವು ಆ ಥರ ಕಲಿಸ್ಕೊರಿ. 1 ಗಂಟೆ ಇರಬಾರ್ದು ರೀ. ಆಮೇಲೆ ಫುಲ್ ಸಾಫ್ಟ್ ಹಿಂಗೆ ದೋಸೆ ಹಾಕ್ಬೇಕಾದ್ರೆ ಹಿಟ್ಟು ಯಾವ ಥರ ಇರ್ತದೆ ನೋಡಿರಿ, ಆ ಥರ ಫುಲ್ ಎಲ್ಲ ಮಿಕ್ಸ್ ಆಗಿರ್ಬೇಕು ರೀ. ಸೊ ಆ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ಇನ್ನೂ ಗಟ್ಟಿನೇ ಇದೆ ನೋಡಿರಿ ನೀವು. ಸೊ ಹಂಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ನಲ್ವ ಆಗಲೇ 1 ಕಪ್ಪಲ್ಲಿ ನಾನು ಸ್ವಲ್ಪನೇ ಹಾಕಿದ್ದೆ. ಸೊ ಇವಾಗ ಅದಿಷ್ಟು ಪೂರ್ತಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಅಪ್ಪು ಓನಮ್ಮ. ಸೊ ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ನಾವೇನು ಕಡಾಯಿ ತೊಗೊಂಡಿದ್ವಲ್ಲ, ಸೊ ಕಡಾಯಿ ಬೇಕಿದ್ರೆ ತೊಗೊಬೋದು, ಅಥವಾ ನಿಮ್ಗೆ ಯಾವ್ದು ಕಂಫರ್ಟೇಬಲ್ಸು ಅದರಲ್ಲಿ ತೊಗೊಬೋದು. ಬಟ್ ಮೇಲ್ಗಡೆ ಪಾತ್ರೆ ಅಗಲ ಇರಬೇಕು, ಯಾಕಂದರೆ ಮಿಕ್ಸ್ ಮಾಡಬೇಕಾದ್ರೆ ನಮ್ಗೆ ಚೆಲ್ಲೋ ಹೋಗ್ಬಾರ್ದು. ಆಮೇಲೆ ಏನಂತಾರೆ, ಸೊ ಎಲ್ಲ ಮಿಕ್ಸ್ ಮಾಡೋದಕ್ಕೆ ನೀಟಾಗಿ ಬರಬೇಕು. ಸೊ ಹಂಗಾಗಿ ನಾನು ಕಡಾಯಿನ ತೊಗೊಂಡಿದ್ದೀನಿ. ಸೊ ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ನೋಡಿರಿ. ಗ್ಯಾಸ್ ಹಚ್ಕೊಂಡು ಇವಾಗ ನಾವು ಲೋ ಫ್ಲೇಮಲ್ಲೇ ಇಡಬೇಕಾಗ್ತದೆ, ಯಾಕಂದರೆ ಇದು ಸೀದೋಗೋ ಚಾನ್ಸಸ್ ಇರ್ತಾವೆ ರೀ. ವಿಡಿಯೋ ಅದರಲ್ಲಿ ನೋಡಾಕ
ಕಾಸ್ಕೊಂಡೀನಿ. ಅದೊಂದು ಸ್ವಲ್ಪ ಬಿಸಿ ಅದು ಬಿಡು. ತುಪ್ಪ ನೋಡ್ರಿ ಒಂದು ಸ್ವಲ್ಪ ಬಿಸಿ ಆಗ್ಲತ್ತದ. ಬಿಸಿ ಆದ್ಮೇಲೆ ನಾವೇನು ಕಲ್ಸ್ಕೊಂಡಿರ್ತೀವಿ ಅದನ್ನು ಅದ್ರ ಹಾಕೋಬೇಕು. ಮೀಡಿಯಮ್ ಫ್ಲೇಮ್ದಾಗಿಟ್ಟು ಸೊ ನಾನಿವಾಗ ತುಪ್ಪ ಕಾಸ್ಕೊಂಡೀನಿ. ಇದು ಏನು ನಾವು ಕಲಸಿಟ್ಕೊಂಡಿದ್ದೀವೋ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ತುಪ್ಪದ ಬದಲಿಗೆ ನೀವು ಕೈ ಬಿಡದೆ ಇರೋ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡ್ರಿ ನಂಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು ಅನ್ನಿಸ್ತು, ಹಂಗಾಗಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಪೌಡ್ರ್ ಮತ್ತು ಇನ್ನೊಂದು ಸ್ವಲ್ಪ ಹಾಲು ಕಲಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಕೈ ಬಿಡ್ದಂಗೆ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಗಟ್ಟಿ ಆಗಬೇಕಿತ್ತು ಚೆನ್ನಾಗಿನ್ನು ಇದು ನೋಡಿ ಈ ಥರ ನೀಟಾಗಿ ಫುಲ್ಲು ಒಂದು ಸ್ವಲ್ಪ ಗಟ್ಟಿ ಆಲತ್ತದ ಅನ್ನೋಷ್ಟ್ರಾಗ ನಾನು ಸಕ್ಕರೆ ಆ್ಯಡ್ ಮಾಡ್ಕೊತೀನಿ. ನೋಡಿರಿ ನಿಮ್ಗೆ ಗೊತ್ತಾಗ್ತದಲ್ರಿ ಇಷ್ಟು ಸ್ವೀಟಿಗೆ ಎಷ್ಟು ಸಕ್ಕರೆ ಅಂತ ಗೊತ್ತಾಗ್ತದಲ್ರಿ. ಸೊ ನೀವು ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ನ ಹಾಕೊಬೋದು ರೀ. ಸಿಹಿ ಅಂದಮೇಲೆ ತುಂಬ ಸಿಹಿ ಆದ್ರೂ ಇಷ್ಟ ಆಗಲ್ಲ, ಹಂಗಾಗಿ ನಾನು ಅಷ್ಟೇ ನಾರ್ಮಲಾಗಿ ಹಾಕ್ಕೊಳತ್ತೀನಿ ರೀ. ಸೊ ಒಂದು ಟೀ ಕುಡಿಯೋ ಕಪ್ಪಿಂದ 1.5 ಕಪ್ ನಾನು ಶುಗರ್ ಹಾಕ್ಕೊಂಡು ನೋಡಿರಿ. ಹೆಂಗೆ ಬರ್ತದೆ ಒಂದು ದೇವರಾಣೆ ಗೊತ್ತಿಲ್ಲ ರೀ ನನಗೆ. ಒಂದು ಸಾರಿ ಮಾಡಿದರೆ ನಾನು ಹಾಲಿನ ಪೌಡ್ರಿಂದ ರಸಗುಲ್ಲ ಮಾಡೋಕ್ಕೆ ಹೋಗಿದ್ದೆ, ಬಟ್ ಅದು ಫ್ಲಾಪ್ ಆಗಿತ್ತು. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಫುಲ್ಲು ಇರ್ಬೋದು ಒಂಥರ ಈಗ ಕೆಳಗಡೆ ಕಲರ್ ನೋಡಿ ಆ ಥರ ಎಷ್ಟೊಂದು ಗಟ್ಟಿಯಾಗಿ ಹೊಂಟದ. ಏನದು ಕಡಾಯಿ ಬಿಟ್ಕೊಬೇಕು ಅಂತ ಏನೋ ಹೇಳ್ತಾರಲ್ವ, ಸೊ ಆ ಥರ ಬಿಟ್ಕೊಬೇಕು, ಅದು ತಾನಾಗಿ ಬಿಟ್ಕೊಳುತ್ತೆ. ಸೊ ಆ ಥರ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಟ್ ಕೈ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರ್ತದೆ ನೋಡಿರಿ. ಸೊ ಮೀಡಿಯಮ್ ಫ್ಲೇಮ್ದಾಗೆ ಮಾಡ್ಕೊಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಈಗ ಸೀದೋಗ್ಬಿಡುತ್ತೆ. ಅಷ್ಟು ಸ್ವೀಟಾಗಿ ಅಷ್ಟು ನಾವು ಅಂದ್ಕೊಂಡಿರೋ ಥರ ಬರೋದಿಲ್ಲ. ಸೊ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಬೇಕು. ಟೈಮು ಅಂದರೆ ಆಮೇಲೆ ಒಂದು 1/2 hour ಆ ಥರ ಏನು ಆಗಂಗಿಲ್ಲ, ಜಸ್ಟ್ 10-15 ಮಿನಿಟ್ಸ್ದಾಗ ಆಗ್ತದೆ ನೋಡಿರಿ. ಸೊ ಟೇಸ್ಟ್ ಅಂತೂ ಸಖತ್ತಾಗಿ ಬಂದದ್ರಿ. ಈಗ ಹಿಂಗೆ ಸ್ಪೂನಿಂದನೂ ತಿನ್ಬೋದ್ರಿ, ಬಟ್ ನಾವು ಶೇಪ್ ಕೂಡ ಮಾಡ್ಕೊಬೋದ್ರಿ. ಇನ್ನೊಂದು ಸ್ವಲ್ಪ ಇದು ಅಲ್ಲಿ ಗಟ್ಟಿ ಆಗಲಿ ಅಂತ ನಾನು ಇನ್ನೊಂದು ಸ್ವಲ್ಪ ಹಂಗೆ ಬಿಟ್ಟಿದ್ದೀನಿ. ಸೊ ಗಟ್ಟಿ ಆದಮೇಲೆ ಇವಾಗ ನೋಡಿ ಗಟ್ಟಿ ಆಯಿತು. ಫೋಟೋ ಬರ್ತದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ ಅಂತ ಬಿಟ್ಟಿದ್ದೀನಿ. ಯಾಕಂದರೆ ಈಗ ತಣ್ಣಗಾದ್ಮೇಲೆ ಅದು ಇದು ಊಟ ಏನಂತಾರೆ ಅಳ್ಸಾಗ್ತದೆ ಅಂತ ಅಂದ್ಕೊಂಡಿನಿ. ಈಗ ಅಳ್ಸಾಗಂಗಿಲ್ಲ ರೀ, ಬಟ್ ನಾ ಹಂಗೆ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ ಅಂತ ಬೇಯಿಸ್ಕೊಂಡ್ರಿ. ಸೊ ನಮ್ಮ ತಂಗಿಗೆ ಫೋನ್ ಕೊಡ್ತೀನಿ. ಸೊ ಆ ಥರ ವಿಡಿಯೋ ಮಾಡ್ತಾ ನೋಡ್ರಿ. ಸೊ ಎಷ್ಟು ಗಟ್ಟಿಯಾಗ್ಯದ ನೋಡ್ರಿ. ಆವಾಳೆ ಎಷ್ಟು ಅಳವಸಿತ್ತು ಈ ಥರ ಎಷ್ಟು ಕ್ಯೂಟಾಗಿ ಕಾಣಿಸ್ಲತ್ತದ. ತಿನ್ನೋದು ಜಾಸ್ತಿ ಏನು ಟೈಮ್ ಹತ್ತಂಗಿಲ್ಲ ರೀ. ಇದಕ್ಕೆ ಆರಾಮ್ಸೆ ಯಾರ ಬೀಗರು ಬಂದ್ರಂದ್ರೆ ಪಟ್ಟಂತ ಮಾಡ್ಬೋದು. ಸೊ ನಾನು ನನ್ನ ಮಗನ ಕುರ್ಚಿ ಹಾಕೊಂಡು ಕೂತೀನಿ. ಥರ ಹೈಟ್ ಆಲತ್ತಿತ್ತು ರೀ, ಕುಂತು ಹಿಂಗೆ ಅಡಿಕೆ ಮಾಡೋದು ಆಗಲಾಗಿತ್ತು. ಅದು ಸಲಿಂದ ನನ್ನ ಮಗನ ಕುರ್ಚಿ ಹಾಕೊಂಡು ಕುಂತು ಮಾಡಕತ್ತೀನಿ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇಲ್ರಿ, ಇದು ಬರೇ ಹುಚ್ಚಾಕತ್ತೀಗ ರೀ. ಈ ಥರ ಹುಚ್ಚಿ ಹೊಂಟಾಗ ಏನು ಮಾಡೋದು, ಹಂಗೆ ಸೇರಿಸಿ ಇಲ್ಲಿ ಹಿಡಿದು ಮಾಡಾಕತ್ತೀನಿ ನೋಡ್ರಿ. ಸೊ ಒಂದು ಸ್ವಲ್ಪ ಟೈಮ್ ಆಗ್ಬಿಟ್ರೆ 5-10 ನಿಮಿಷಕ್ಕೆಲ್ಲ ಆಗಂಗಿಲ್ಲ ರೀ. ಒಂದು 15 ನಿಮಿಷ ಆಗ್ಬೋದು. ಯಾಕಂದರೆ ಇದು ಬೇಯೋದಕ್ಕೆ 10 ನಿಮಿಷ ಬೇಕಾಗ್ತದೆ ರೀ. ನೀವು ಸ್ವಲ್ಪ ಮಾಡ್ಕೊಳ್ಳಂದ್ರೆ ಆಗ್ಬಿಡ್ತದೆ ರೀ ಜಲ್ದಿ. ಒಂದು 10 ನಿಮಿಷದಾಗ ಸ್ವಲ್ಪ ಇತ್ತಂದ್ರೆ ಆಗ್ತದೆ ರೀ. ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡಕ್ಕೆ ಕೊಡ್ತೀನಿ ರೀ, ಹೊಸು ಮಂದಿಗೆ ಬೇಕಲ್ರಿ ನಮ್ಮ ಮನ್ಯಾಗ. ಹಾಗಾಗಿ ಸೊ ಬರ್ತದೋ ಇಲ್ಲೋ ಅನ್ಕೊಳತ್ತಿದ್ದು ನಾನು. ಓಕೆ, ಖುಷಿ ಅಲ್ಲತ್ತು. ಒಂದು ಸಾರಿ ಹಿಂಗೆ ಹಾಲಿನ ಪೌಡ್ರಲ್ಲಿಂದ ರಸಗುಲ್ಲ ಮಾಡೋಕ್ಕೆ ಹೋಗಿದ್ದೆ, ಫ್ಲಾಪ್ ಆಗಿತ್ತು.
ಸೊ ಇದು ಸ್ವೀಟು ಟೇಸ್ಟ್ ಅಂತೂ ಸಖತ್ತಾಗಿದೆ, ಗಮ್ಮಂತ ಬರಾಕಂತದ್ರಿ. ಸೊ ಆಮೇಲೆ ಶೇಪ್ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಆಮೇಲೆ ತಣ್ಣಗಾದ್ಮೇಲೆ ನೋಡೋಣ ಇದೆಲ್ಲ ಶೇಪು ರೌಂಡ್ ಮಾಡೋಣ ಅಥವಾ ಯಾವ ಥರ ಆದರೂ ಮಾಡೋದಾಯಿತು. ಸೊ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಈ ಥರನೇ ಬೇಯಿಸ್ಕೊಳ್ಳೋಣ, ಇನ್ನೊಂದು ಜರ ಗಟ್ಟಿ ಆರಿ. ಇನ್ನೊಂದು ಜರ ಗಟ್ಟಿ ಆದರೆ ಏನಾಗ್ತದೆ ರೀ, ತಣ್ಣಗಾಗಬೇಕಾದ್ರೆ ಗಟ್ಟಿಯಾಗಿ ಫೀಲ್ ಬರ್ತದೆ, ಇಲ್ಲಾಂದ್ರೂ ಬರೋಂಗಿಲ್ಲ ಅಂತ ನನಗೆ ಅನ್ನಿಸ್ತದೆ ಪರ್ಸ್ನಲಿ. ಸೊ ಓಕೆ, ನನ್ನ ತಂಗಿ ಗಮ್ಮ ಬಾಸ್ ಹೊಂಟದಂತ. ಹೆಂಗೆ ಬಾಸ್ ಹೊಂಟದ ಹೇಳಿ, ನಾಚ್ಕೊತಾನೆ. ಹೇಳು, ನಿಂಗೆ ಏನು ಅನ್ನಿಸ್ತದೆ ಅದು ಹೇಳ್ಬಾ, ಹೇಳ್ಬಾ. ಸೊ ಆಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡ. ಇದು ಇವಾಗ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಓಕೆನಾ, ತಣ್ಣಗಾದ್ಮೇಲೆ ಯಾವ ಥರ ರೌಂಡ್ ಶೇಪ್ ಮಾಡಬೇಕಾ ಅಥವಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಆದರೆ ಒಂದು ಸ್ವಲ್ಪ ರೌಂಡು ಇನ್ನೊಂದು ಚೌಕ ಆಕಾರದಲ್ಲಿ ಮಾಡ್ತೀನಿ. ನನ್ನ ಮಗನ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ತಿಂತಾನೆ. ಸೊ ಆಚೆ ಕಡೆಯಿಂದ ತಂದು ಅವನಿಗೆ ಪೇಡ ಅಂದರೆ ಸಕ್ಕತ್ ಇಷ್ಟ. ಆಚೆ ಕಡೆಯಿಂದ ಒಂದು ಪೇಡ ಸಿಕ್ತು ನೋಡ್ರಿ, ಅದು ಪೇಡ ಮಕ್ಕಳು ತಿಂತಾನೋ ಈ ಥರದ್ದೇ ಇರ್ತದೆ. ಸೊ ಅಸಲಿ ನಾವು ಒಂದ್ಸಲಿ ಅಂತಾನೆ ಪೇಡ ಮಾಡೋಕತ್ತೀನಿ. ಇದು ಸ್ಟೋರ್ ಮಾಡಿಟ್ರೂ ಓಕೆ, ಸ್ಟೋರ್ ಮಾಡಿ ಇಟ್ಬೋದು. ನನ್ನ ಮಗನಿಗೋಸ್ಕರ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ನಾನು ಕೇಳಿದಾಗೆಲ್ಲ ಕಳಕ್ಕೆ ಅಂತ. ಇನ್ನೊಂದು ಥರ ಆಗ್ಬಿಟ್ಟು ನನ್ನ ಮಗನಿಗೋಸ್ಕರ ಫಸ್ಟ್ ಟೈಮ್ ನಾನು ಪೇಡ ಮನೇಲಿ ಮಾಡಿದ್ದು. ಸೊ ಖುಷಿ ಆಗುತ್ತೆ. ನನ್ನ ಮಗನ ಮನೆಗೆ ಮಾಡತ್ತೀನಿ ಅಂತ ಖುಷಿ ಆಗತ್ತದ. ಟೇಸ್ಟು ಸಕ್ಕತ್ತಾಗದ ರೀ. ಸೊ ಓಕೆ, ಒಂದು ಬಾಲ್ ಹಾಕಿದ್ದೀನಿ. ಇದನ್ನು ಈ ಥರ ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗಿದೆ. ಈ ಥರನೂ ಇಟ್ಕೋಬೋದು, ಇಲ್ಲಾಂದರೆ ನಮ್ಗೆ ಶೇಪ್ ಬೇಕು ಅಂದರೆ ಅದು ತಣ್ಣಗಾದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೊಬೋದು. ಸಕ್ಕತ್ತಾಗ ನನಗೆ ಇನ್ನೂ ತಿನ್ಬೇಕಂದ್ರೆ ಅದು ಬಾಯಾಗಿರಂಟ ನನಗೆ. ನನ್ನ ಮಗಂತ ಪರವಾಗಿಲ್ಲ, ಮನೆಯವರೆಲ್ರಿಗೂ ಟೇಸ್ಟ್ ಮಾಡಿಸ್ತೀನಿ. ಕೊಡೋಕ್ಕೆ ಅಷ್ಟೇ ನಾನು ಕೊಡ್ತೀನಿ. ಸೊ ನೀವು ಕೂಡ ಮನೆಗೆ ಮಾಡ್ಕೊಂಡು ಟ್ರೈ ಮಾಡಿ, ಸಕ್ಕತ್ತಾಗಲ್ಲ. ಸೊ ಆಮೇಲೆ ಶೇಪ್ ಮಾಡಿ ಕೂಡ ತೋರಿಸ್ತೀನಿ. ಈಗ ಟೈಮು 3 ಗಂಟೆ. ಸೊ ಇವಾಗ ಬಟ್ಟೆನೆಲ್ಲ ಈ ಥರ ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವೆಲ್ಲ ಮಡಚಿಟ್ಟು ನೆಕ್ಸ್ಟ್ ಊಟ ಮಾಡೋಣ. ಹಶ್ವಾಗ್ತಿದೆ. ಸೊ ಊಟ ಮಾಡಿ ಆಮೇಲೆ ನೋಡೋಣ, ಏನಾದರೂ ಕೆಲಸ ಇದ್ದರೆ ಮಾಡೋಣ, ಇಲ್ಲಾಂದರೆ ಹೊಲಿಗೆ ಕೊಡಬೇಕು. ಸೊ ಇವಾಗ ಇದನ್ನೆಲ್ಲ ಮಡಚಿಕ್ತೀನಿ. ಓಕೆನಾ ಗೈಸ್? ಇವಾಗ ಊಟ ಮಾಡಿ ನನ್ನ ಮಗನೂ ಎದ್ದಾನ್ರಿ. ಅವನು ಇದು ನಾ ಮಾಡಿದ್ರು ನನ್ನ ತಂಗಿ ಕೊಟ್ಟ. ಫುಲ್ ಎಂತಾಡ್ರಾಕಿ ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಕಾಣಿಸ್ದಾಗ. ಸೊ ನಾನಿವಾಗ ನೋಡ್ರಿ ಈ ಥರ ಒಂಥರ ಗಟ್ಟಿ ಹಪ್ಲೆ ತಣ್ಣಗೆ ಆಗ್ಯದ್ರಿ. ಸೊ ಇವಾಗ ನಾನು ಶೇಪ್ ಮಾಡ್ಕೊಳಕ್ಕಂತ ಬಂದೀನಿ ರೀ. ಸೊ ನನಗೆ ಈ ಟೈಮಲ್ಲಿ ಅನ್ನಿಸ್ತು, ನಾನು ಇನ್ನೊಂದು ಸ್ವಲ್ಪ ಏನು ಕಡಾಯಲ್ಲಿ ಏನು ಫ್ರೈ ಮಾಡ್ಕೊತಿದ್ವೋ ಸೊ ಅದು ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು ಅಂತ ಅನ್ನಿಸ್ತು. ತಣ್ಣಗಾದರೂ ಕೂಡ ಒಂದು ಸ್ವಲ್ಪ ಅಳ್ಸ್ ಥರನೇ ಇದೆ, ಗಟ್ಟಿಯಾಗಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡಿದ್ರೆ ಗಟ್ಟಿ ಆಗ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಖತ್ತಾಗಿ ಟೇಸ್ಟ್ ಹೊಂಟಿತ್ತು ರೀ. ಸೊ ಇವತ್ತು ಮಾರ್ನಿಂಗು ನಾನು ಎಡಿಟ್ ನೆಕ್ಸ್ಟ್ ಡೇ ಮಾಡೋಕತ್ತಿದ್ದು. ಸೊ ಇವತ್ತು ಮಾರ್ನಿಂಗ್ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು, ಬಟ್ ಗಟ್ಟಿನೂ ಇತ್ತು. ಸೊ ಬಟ್ ನಿನ್ನೆ ಅದು ಏನು ರೌಂಡ್ ಮಾಡಬೇಕಾದ್ರೆ ಗಟ್ಟಿ ಅನ್ನಿಸ್ಲಿಲ್ಲ ನನಗೆ. ಆ ಟೈಮಲ್ಲಿ ನನಗೆ ಅನಿಸಿದ್ದು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ. ಸೊ ನೀವು ಟ್ರೈ ಮಾಡಿರಿ ಮನ್ಯಾಗ.
ಗ್ಯಾಸ್ ಮನೇಲಿ ಮಕ್ಕಳಿದ್ರೆ ಮಾಡ್ಕೊತೀವಲ್ರಿ ಆ ಟೈಮ್ ಅವ್ರಿಗೆ ಸ್ನ್ಯಾಕ್ಸು ಅದು ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಈ ಥರ ಎಲ್ಲ ಮಾಡಿಕೊಡ್ಬೋದು. ಯಾಕಂದರೆ ಅವ್ರು ಆಚೆಗಡೆ ತಿಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇವಾಗ ಅದೇ ಆಚೆಗಡೆ ತಿನ್ಕೊಂತ ಕುಂತಿರ್ ಚಲೋ ಅನ್ಸಂಗಿಲ್ಲ ರೀ. ಅವ್ರು ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅದೊಂದು ಟೆನ್ಷನ್ ಇರ್ತದೆ. ಬಟ್ ನಾವು ನಮ್ಮ ಮನೇಲಿ ನಮ್ಮ ಕೈಯಾರ ಮಾಡಿದ್ದಿರ್ತದೆ ರೀ. ನಾವು ಏನೇನು ಹಾಕಿರ್ತೀವಿ ಅಂತಲೂ ನಮಗೆ ಗೊತ್ತಿರ್ತದಲ್ಲ ರೀ. ಸೊ ಹಂಗಾಗಿ ಏನೂ ಅನ್ಸಂಗಿಲ್ಲ ರೀ. ಆರಾಮ್ಸೆ ಯಾವ ಶೇಪ್ ನಮ್ಮ ಮಕ್ಳಿಗೆ ಆರಾಮ್ಸೆ ನಮ್ಮ ಕೈಯಿಂದ ಕೊಡ್ಬೋದು ಅಂತ ಹೇಳತ್ತೀನಿ ರೀ ಅಷ್ಟೇ. ಸೊ ಆದಷ್ಟು ಮಕ್ಕಳಿದ ಮನೇಲಿ ಮಾಡಿ ತಿನ್ನಿಸ್ರಿ. ಸೊ ಸಖತ್ ಇಷ್ಟ ಆಗ್ತದೆ ರೀ. ನನ್ನ ಮಗನಿಗೆ ಪೇಡ ಇಷ್ಟ ಅಂತ ಮಾಡಿದ್ದು ನಾನು. ಸೊ ಅವನು ಕೂಡ ತಿಂದು ಅಪ್ಪು ಚೆಂದ ಆಗ್ಯಾವೇನು ಅಂತಂದರೆ ಹ್ಞೂ ಅಂತಿದ್ದ. ಸೊ ಅವಾಗ ನನಗೊಂಥರ ಖುಷಿ ಆಯಿತು. ಯಾಕಂದರೆ ಸೊ ನನ್ನ ಮಗನ ಬಾಯಿಂದ ಚೆನ್ನಾಗಾಗಿದೆ ಅಂತ ಕೇಳ್ದಲ್ಲ. ಸೊ ಖುಷಿ ಆಯಿತು. ಹೆಂಗಾಗಿದೆ ಮಗನಿ ಅಂದರೆ ಹ್ಞೂ ಅಂತಿದ್ದ. ಪೇಡ ಹೆಂಗಾಗ್ಯದಪ್ಪು? ಪೇಡ ಹೆಂಗಾಗ್ಯದ? ತಿನ್ನಾಗ್ಯದ? ಹೆಂಗಾಗ್ಯದ ಹೇಳಮ್ಮ. ನೀ ತಿಂದಿದ್ದಲ್ಲ ಪೇಡ? ಅಪ್ಪು ಪೇಡ ತಿಂದಿದ್ದಿಲ್ಲ? ಚೆಂದಾಗ್ಯದ? ಆಟ ಪೇಡ ಚಂದಿತ್ತು ನೋಡಿದ್ರಲ್ವ. ಸೊ ಇವಾಗಲೂ ಹೇಳ್ತಾನವನು ಪೇಡ ಹೆಂಗಾಗಿದೆ ಅಂದರೆ ಚೆನ್ನಾಗಾಗಿದೆ ಅಂತೆ. ಸೊ ಅಷ್ಟು ಇಷ್ಟ ಆಯ್ತಾ ಮಗ ನಿನಗೆ? ಇಷ್ಟ ಆಯ್ತಾ? ಒಂದು ಪಾಕುಡು ಪೇಡ ಇಷ್ಟ ಆಯ್ತಾ? ಪಾಕುಡು ಟನ್ ಟನ್ ಅಂತ ಹೊಡಿಬಾರ್ದು ಪಪ್ಪು. ಅಲ್ಲಿ ಹೋಗಮ್ಮಿ ಪಪ್ಪು. ಅಲ್ಲಿ ಹೋಗಿ ಪಪ್ಪು, ನೀ ಪೇಡ ತಿಂದಿದ್ದಿಲ್ಲ? ಹೆಂಗಾಗಿತ್ತು? ಚುಪ್ಪರ? ಹಾಂ ಚುಪ್ಪರ ಪೇಡ? ಪೇಡ ಚುಪ್ಪರ ನಂಗೆ ಹೊಡ್ಯಾಕಂತಂದ್ರ. ಸೊ ಇವಾಗ ಅವನಿಗೆ ಡ್ರೆಸ್ ಚೇಂಜ್ ಮಾಡ್ತಿದ್ದೆ ನಾನು. ಸೊ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳ್ಬಿಟ್ಟು ಶೇಪ್ ಮಾಡಿ ಬಂದಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು ಅದೊಂದು ಸ್ವಲ್ಪ ಇನ್ನೂ ತಣ್ಣಗಾದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೇನೋ ಅಂತ ಹೇಳ್ಬಿಟ್ಟು ಶೇಪ್ ಮಾಡಿಟ್ಟು ಬಂದು ಬಟ್ಟೆ ಎಲ್ಲ ಅವನಿಗೆ ಬಟ್ಟೆ ಚೇಂಜ್ ಮಾಡ್ತಿದ್ದೆ. ಸೊ ಅವನ್ನೆಲ್ಲ ಒಂದು ಸ್ವಲ್ಪ ಗಲೀಜು ಮಾಡ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿದೆ. ಸೊ ಚೇಂಜ್ ಮಾಡಿ ನೆಕ್ಸ್ಟು ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲ್ಯಾಕ್ ಸಾಕ್ಸ್, ಆಮೇಲೆ ಅವನಿಗೊಂದು ಚಡ್ಡಿ, ಆಮೇಲೆ ಬ್ಲ್ಯಾಕ್ ಡ್ರೆಸ್ ಹಾಕ್ತಿದ್ದೀನಿ. ಅವನಿಗೆ ಫುಲ್ ಸ್ಲೀವ್ಸ್ ಇದಾವೆ ಇವಕ್ಕೆ. ಸೊ ಹಂಗಾಗಿ ಹಾಕಕ್ಕಂತೀನಿ ರೀ. ಇವಾಗ ಬಾಡಿ ಲೋಷನ್, ಪೌಡರ್, ಆಮೇಲೆ ಟಿಶ್ಯೂಸ್, ವೈಪ್ಸ್, ಆಮೇಲೆ ಇಷ್ಟನ್ನ ಎಲ್ಲ ಒರೆಸಿ ಅವನಿಗೆ ಪೌಡ್ರು ಅದೆಲ್ಲ ಹಚ್ಚಿ ಲೋಷನ್ ಅದೆಲ್ಲ ಹಚ್ಚಿ ರೆಡಿ ಮಾಡಿ ನೋಡಿ ಸ್ಲಿಪ್ಪರ್ಸ್ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಗೇಮ್ಸ್ ಆಡೋದಕ್ಕೆ ಅಂತ ಬಂದ್ವಿ. ಸೊ ನನ್ನ ಮಗನಿಗೆ ಒಂಥರ ಖುಷಿ ಗೇಮ್ಸ್ ಆಡ್ತಿದ್ರೆ. ಸೊ ನಮ್ಮ ಮನೆ ಹತ್ರ ಇದ್ದು ಚಿಕ್ಕವಳೆಲ್ಲ ಬಂದಿದ್ದರು ಮಕ್ಕಳು. ಸೊ ನನ್ನ ಮಗನ ಜೊತೆ ಆಟ ಆಡೋಣ ಅಂತ ಬಂದಿದ್ದರು. ಸೊ ಅವರೊಬ್ಬರೇ ಆಟ ಆಡ್ತಿದ್ರು. ನನ್ನ ಕೆಳಗೆ ಇಳಿಸ್ತಿದ್ದೆ. ಬಟ್ ಅವರೆಲ್ಲ ಓಡಾಡಬೇಕಾದ್ರೆ ಎಲ್ಲಿ ಕಾಲಲ್ಲಿ ಎಲ್ಲಿ ಇರ್ತಾನೆ ಅಂತ ನಾನು ಎತ್ಕೊಂಡಿದ್ದೆ. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ. ಸೊ ನಾನು ಏನೋ ಗೊತ್ತಿಲ್ಲ ಮಕ್ಕಳ ಜೊತೆ ಮಕ್ಕಳಾಗೋ ಥರ ಸೊ ಆಟ ಆಡ್ಕೊಂತ ಟೈಮ್ ಸ್ಪೆಂಡ್ ಮಾಡೀನಿ. ಸೊ ಆಗಾಗ ಈ ಥರ ಮಾಡ್ತಿರ್ತೀನಿ ರೀ ನಾನು. ನನಗೇನು ಆ ಥರ ಏನು ಅಂತ. ಸೊ ಚಿಕ್ಕ ಮಕ್ಕಳ ಜೊತೆ ಚಿಕ್ಕವಳಾದರೆ ಏನು ಆ ದಿನಗಳೆಲ್ಲ ಮತ್ತೆ ಮೆಮೊರೀಸ್ ಎಲ್ಲ ವಾಪಸ್ ಬರುತ್ತಲ್ವ. ಸೊ ಆ ಟೈಮಲ್ಲೆಲ್ಲ ಎಷ್ಟೊಂದು ಆಟ ಆಡಿದ್ವಿ. ಇವಾಗ ಸುಮ್ಮನೆ ಮನೆಯಲ್ಲೇ ಕೂತ್ಕೊಬೇಕು, ಫೋನ್ ನೋಡೋದು, ಆಮೇಲೆ ಅದೇ ಕೆಲಸ ಅದೇ ಇದು ಎಲ್ಲ ಬೇಜಾರು. ಸೊ ಸ್ಯಾಟರ್ಡೇ ಅಥವಾ ಸಂಡೇ ಆಟ ಆಡ್ಕೊತ ಇರ್ತೀನಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವರೆಲ್ಲ ಬೇಗ ಬಂದಿತ್ತು ಸ್ಕೂಲಿಂದ, ಹೀಗಾಗಿ ಆಡೋದಕ್ಕೆ ಬಂದರು. ಸೊ ಆಡೋಣ ಅಂತ ಆಡ್ತಿದ್ವಿ. ಟಾಪ್ಲಿ ಅಪ್ಪು ಬಾರೆ 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 ಮುಟ್ಟು ಬಾ ಬಾ ಮುಟ್ಟಿಸ್ಕೊತೀನಿ ಬಾ ನನ್ನ ಮೇಲೆ. ನೀವು ಏನು ಆಡೋದೆ ಆಡ್ರಿ, ನೀವು ಆಡ್ಬೇಡ. ನೀವು ಕಂಟಿನ್ಯೂ ಮಾಡಿ. ಓನಮ್ಮ ಎಷ್ಟು ಚಂದ ಆಡ್ತೀರಿ. ಏನು ಸ್ಟೈಲು ಅಪ್ಪು. ಏಳು ಎತ್ಕೋತೀನಿ ಬಾ, ಹತ್ಕೋತೀನಿ ಬಾ. ಏಳು
ನೀವು ಹೊಸ ಮಂದಿ ಕಾರಣ ಕೊಟ್ಟ ಇಷ್ಟು ಮಂದಿನ ಆಟ ಆಡಕತ್ತೀವಿ ನನ್ನ ಮಗ ಆಡ್ಬಿಡಲ್ಲ ನಮ್ಮ ಮಾವ ಸಂತಿ ತಂದಿದ್ರು ಸೊ ಅದನ್ನೆಲ್ಲ ಇಡಬೇಕಿತ್ತು. ಆಮೇಲೆ ನಮ್ಮ ಹತ್ರ ಇದ್ದ ಹುಡುಗಿ ಒಬ್ಬಳು ಪೀಕ ತಿಂತಿದ್ಲು ಅಂತ ಹೇಳ್ಬಿಟ್ಟು ಸೊ ಅಕ್ಕ ತಿಂತೀಯ ಅಂತ ಕೇಳಿದ್ರು. ಸೊ ನನಗೆ ಪೀಕ ಅಂದರೆ ಸಖತ್ ಇಷ್ಟ, ಹಂಗಾಗಿ ಕೊಡು ಅಂತ ಹೇಳಿದೆ. ಅದಕ್ಕೆ ಒಂದಿಷ್ಟು ಪೀಕ ಕೊಟ್ಟಿದ್ಲು, ಹುಂಚೆ ಪೀಕ ಅಂತಾರಲ್ಲ, ಸೊ ಹುರಿದ್ಬಿಟ್ಟು ತಿಂತೀವಿ ನಾವು. ನನಗಂತೂ ಸಖತ್ ಇಷ್ಟ ಅದು. ಸೊ ಉಪ್ಪಚ್ಚಿ ಹುರಿದಿದ್ದು ಇನ್ನೂ ಸಖತ್ ಇಷ್ಟ, ₹1 ಒಂದು ಸಿಗ್ತಾವಲ್ಲ, ಸೊ ಅದು ಸೊ ಈ ಥರ ಮನೇಲಿ ಹುಡ್ಕೊಂಡು ತಿಂದರೂ ಇಷ್ಟನೇ. ಹಂಗಾಗಿ ಅದನ್ನು ತಿನ್ಕೊತ ಇವಾಗ ಎಲ್ಲನೂ ಸ್ಟೋರ್ ಮಾಡಿ ಇಡ್ಲತ್ತಿದ್ರಿ. ಸೊ ತರಕಾರಿ ತಂದಿದ್ರು, ಸೊ ಎಲ್ಲನೂ ಇವಾಗ ತೊಳೆದು ಸ್ಟೋರ್ ಮಾಡಿ ಇಡೋಣ ಅಂತ. ಅಲ್ಲ ಬೆಳ್ಳುಳ್ಳಿ ಅದು ಸಾರಿ ಅಲ್ಲ ಅದ್ರಕ್ ಅಂತಾರಲ್ಲ, ಸೊ ಅದು ತಂದಿದ್ರು. ಸೊ ಅದನ್ನು ಇಟ್ಟೆ. ಸೊ ಎಲ್ಲ ತೊಳೆದು ಇಡಬೇಕಿತ್ತು, ಬಟ್ ನಾನು ಆಮೇಲೆ ಬಂದಿರೋದಿಲ್ಲ, ಹೋಗಿ ಮತ್ತೆ ನೀರು ತಂದು ಮತ್ತೆ ತೊಳೆದಿರಬೇಕು. ನಾನು ಆಮೇಲೆ ತೊಳೆಯೋಣ ಅಂದ್ಕೊಂಡೆ, ಬಟ್ ಇವಾಗಲೇ ತೊಳೆದಿಟ್ಬಿಟ್ರೆ ಮತ್ತೆ ಆಮೇಲೆ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು, ಇವಾಗ ಫಂಕ್ಷನ್ಗೆ ಹೋಗೋದಿದೆ ಅಲ್ವ, ಸೊ ಹಂಗಾಗಿ ಆಮೇಲೆ ಆಗೋದಿಲ್ಲ ಸಂಜೆ ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ನೀರು ತಂದು ಮತ್ತೆ ಕಂಟಿನ್ಯೂ ಮಾಡಿದೆ ಕೆಲಸನ. ನೀವು ನೋಡಿ ಕಿತಾಪತಿ ರಾಜ ಅದ್ರ ಮೇಲೆ ಏರಿ ಮೆಣಸಿನ್ಕಾಯಿ ತೊಗೊಂಡು ಹೋಗ್ತಿದ್ದ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಓಡ್ತಾವ್ರಿ. ಈಗ ಅವನಿಂದ ಮೆಣಸಿನ್ಕಾಯಿನ ತೆಗೆದು ಬಟಾಣಿನ ಕೊಟ್ಟೆ. ಈಗ ಕೈ ಬನಾಗಲ್ಲ. ನೀರಿಗೆ ಬಂದನು ಯವ್ವ ಇವ. ತುಂಬ ತಗೊಂಡಿದ್ದ
ಕಡೆ ಫಸ್ಟ್ ಆನ್ ಮಾಡ್ತಾ ಮಾಡಿ ಹೋಗ್ಬೇಕು ಮುಂದೆ ಫಸ್ಟ್ ನೋಡಿದೆ ಸೊ ಇವಾಗ ನೋಡಿ ಬೇಡ ಯಾವ ಥರ ಆಗಿದೆ. ನಾನು ಇದಿಷ್ಟೇ ಫ್ರಿಜ್ಜಲ್ಲಿ ಇಟ್ಟಿರೋದು, ಅದೇನು ಪ್ಲೇಟಲ್ಲಿ ಹಾಕಿಟ್ಟಿದ್ನಲ್ವ, ಸೊ ಅದು ನಾನು ಇದ್ರಾಗ ಹಾಕಿ ಇಟ್ಟಿರೋದು, ಫ್ರಿಜ್ಜಲ್ಲಿ ಇಟ್ಟಿದ್ದು. ನೆಕ್ಸ್ಟ್ ಬೌಲಲ್ಲಿ ಇಟ್ಟಿರೋದು ನಾನು ಹಾಗೆ ಕಡೆ ಇಟ್ಟಿದ್ದೆ. ಸೊ ಆಮೇಲೆ ಎಲ್ಲ ಕಸ ಇಟ್ಕೊಂಡ್ಬಿಟ್ಟಿತ್ತು, ಎಲ್ಲ ಸಜ್ಜೆ ಆಗಿದೆ ಅಲ್ವಾ ಟೈಮು, ಹಾಗಾಗಿ ವಿಡಿಯೋ ಬಂದ್ ಮಾಡಿ ಸೊ ಎಲ್ಲ ಕೆಲಸ ಮಾಡಿಕೊಂಡೆ. ಸೊ ಇವಾಗಷ್ಟೇ ನಮ್ಮ ಅತ್ತೆ ಬಂದರು, ಗಾಡಿ ಮೇಲೆ ಕೂತಿದ್ದ. ಏನದು ಸೌಂಡ್? ಏನಕ್ಕೆ ಸೌಂಡ್ ಮಾಡತ್ತಿದ್ದೀನು? ಎಡಿಟ್ ಮಾಡಕ್ಕೆಲ್ಲ ಡಿಸ್ಟರ್ಬೆನ್ಸ್ ಮಾಡಕತ್ತ. ಆಮೇಲೆ ಈ ಥರ ಕುಂತು ಆಟ ಆಡ್ಲತ್ತಾರ ಇವರು. ಸೊ ಗಾಡಿ ಪೀಕ್ ಎಲ್ಲದಂದ್ರೆ ಅದು ಪೀಕ್ ಏನು ಹಾರ್ನ್ ಹೊಡಿತಾರಲ್ಲ, ಸೊ ಅಲ್ಲಿ ಕೈ ಇಟ್ಟು ಪೀಕ್ ಪೀಕ್ ಅಂತ ಅಂತಿದ್ದ ಬಾಯಿಂದ. ಸೊ ಅದು ಮಾಡ್ತಾನೇನೋ ಅಂತ ಮತ್ತೆ ಫೋನ್ ಇಟ್ಕೊಂಬಂದ್ರೆ ಇವಾಗ ಮಾಡ್ತಾನೆ ಇಲ್ಲ ಅವನು. ಇಬ್ರು ಈ ಥರ ಆಟ ಆಡಕತ್ತಾರ ನೋಡಿ. ಪೀಕ್ ಎಲ್ಲದ ಪೀಕ್ ಮಾಡಪ್ಪ, ಪೀಕ್ ಮಾಡು. ಅಲ್ಲಿ ಇರ್ತಾನೆ ಟಾಕಿ ಮೇಲೆ ಇಚ್ಕಡ್ ನೆನ್ಕಲ್ಲ ಹೇಳ ಮಗನಿ. ಇವು ಹಂಗೆ ಕೊಡ್ತು ನೋಡ್ರಿ. ಯಾರು ನಾ ಪೀಕ್ ಹಾಕ್ತೀನಿ ಕಡೆ, ಪೀಕ್ ಹಾಕ್ತೀನಿ ನಾ. ನೋಡ್ರಿ ಸೀದಾ ರೋಡಿ ಬರ್ತಾರ ನೋಡ್ರಿ ಅವರು. ನೋಡ್ರಿ ಯಾವ ಥರ ಬಂದದ್ದು ನೋಡ್ರಿ. ಸೊ ನಿಮಗೆ ಕಟ್ ಮಾಡಿ ತೋರ್ಸಕತ್ತೀವಿ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದದ. ಸೊ ಸ್ವೀಟು ಅಷ್ಟೇ ಚೆನ್ನಾಗಾಗಿತ್ತು. ಸೊ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂದರು. ಸೊ ನೀವು ಕೂಡ ಮನೆಗೆ ಟ್ರೈ ಮಾಡಿರಿ. ಸೊ ನೋಡಿರಿ ಇವು ರೌಂಡ್ ಶೇಪ್ ಮಾಡ್ಕೊಂಡಿದ್ನಲ್ರಿ, ಸೊ ಅದೂ ಈ ಥರ ಆಗ್ಯದ ನೋಡಿರಿ. ಸೊ ಇದು ಒಂದು ಈ ಥರ. ಆಮೇಲೆ ನಾನು ಇಷ್ಟೇ ಮಾಡ್ಕೊಂಡಿರೋದು. ಸೊ ಇವೆರಡು. ಆಮೇಲೆ ನಮ್ಮ ಅತ್ತೆ ಸಿಲ್ಕಾಯಿ ತಂದಿದ್ರು, ಸೊ ಕಡಲೆಕಾಯಿ ಅಂತಿರಲ್ವ, ಸೊ ಅದು. ಸೊ ಅದು ತಂದಮೇಲೆ ಎಲ್ಲ ದಾಣಿ ಮಾಡಿ ಹುಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಏನಾದರೂ ಇದ್ದರೂ ಓಕೆ, ಸಂಜೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ. ಸೊ ನಮ್ಮ ಏನೋ ಬೇಡ ತಂದಿದ್ರು ಆಚೆ ಕಡೆಯಿಂದನೂ. ಸೊ ಬಿಸ್ಕೆಟ್ಸ್ ತಂದಿದ್ರು. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ಇವಾಗ ನಾವು ಹೊರಟಿದ್ದೀವಿ. ಸೊ ನಮ್ಮ ಮನೆ ಹತ್ರ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ, ಸೊ ನಮ್ಮ ಊರಲ್ಲಿ. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ನೋಡ್ರಿ. ಸ್ವಲ್ಪ ಸಹಕರಿಸಬೇಕು ನಮ್ಮ ಎಲ್ಲ ಅತಿಥಿಗಳು. ಯಾಕಂತಂದ್ರೆ ನೋಡ್ರಿ ಇವಾಗೆಲ್ಲ ಅಷ್ಟು ದೊಡ್ಡ ಮೆಂಬರ್ಸ್ ಎಲ್ಲ ಬಂದಾರಿ. ಬಸವರಾಜ್ ಮೆಂಬರ್ಸ್, ಆಮೇಲೆ ತುಂಬ ಜನ ಆಲ್ಮೋಸ್ಟ್ ಎಷ್ಟೊಂದು ಜನ ಬಂದವ್ರೆ. ಎಷ್ಟು ಜನ ಹೆಸರು ನಮ್ಗೆ ಗೊತ್ತಿಲ್ಲ, ಎಷ್ಟೊಂದು ಜನ ಇದ್ದಾರೆ. ಇನ್ನೂ ಜನ ಬರೋದ್ರಲ್ಲೇ ಇದ್ದಾರೆ. ತುಂಬ ಜನ ಬರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತೇ ಅದ ರೀ. ಸೊ ಹನುಮಂತು ಅಣ್ಣ ಅವರು ಹೊರಕಂತಾರೆ. ಸೊ ಹನುಮಂತು ಅಣ್ಣ ಅವರಂದು ನಮ್ಮ ಊರಿಗೆ ಇದು 3ನೇ ವರ್ಷ ಬರೋದು. ಸೊ ಅದೊಂಥರ ಸ್ಪೆಷಲ್, ಅವ್ರು ಬರೋದೇ ನಮ್ಗೆ ಒಂಥರ ಸ್ಪೆಷಲು. ಸೊ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. भगवती देशिति कंठ कुटुंबिनी कुटुंबिनी भूरि कृते जय जय हे महिषा
ಎರಡು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟೋದರ ಮುಖಾಂತರ ಎಲ್ಲ ಕಲಾವಿದರಿಗೂ ಕೂಡ ವೇದಿಕೆ ಮೇಲೆ ಬರಮಾಡಬೇಕು. ಕಲಬುರಗಿ ಜಿಲ್ಲೆಯ ಎಲ್ಲ ಬಂಜಾರ ಬಂಧುಗಳ ಪರವಾಗಿ ಹಾಗೂ ನಂದೂರಿನ ಸಮಸ್ತ ಹಿರಿಯರ ಪರವಾಗಿ ಮಾತನಾಡುವಂತಹ ಎಲ್ಲ ಕಲಾವಿದರಿಗೆ ಒಂದ್ಸರಿ ಜೋರಾದ ಡೋಲಕ್. ಇನ್ಯಾರು ನೀ ಅಣ್ಣಗೆ ವಯಸ್ಸಾಗ್ಯದ ಮದುವೆ ಮಾಡ್ರು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹೇಳತ್ತೀರಿ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚಿತ್ತಲವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು. ಏನ್ ಫೀಲಿಂಗ್ ಎಲ್ಲ ಅದ್ರ ವೈ ಅಂತೇಳಿ ಇವತ್ತಂತೂ ಕಾರ್ಯಕ್ರಮ ದೊಡ್ಡ ರೂಪ ಹಾಕಿದ್ರೆ, ಯಾಕಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಯಾಕಂತಂದ್ರೆ ಅಷ್ಟು ಎಂಜಾಯ್ ಮಾಡಕ್ಕೆ ಕಾರ್ಯಕ್ರಮ. ಅದಕ್ಕೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಹುಲಿ ಅಂತಿರುವ ಗಂಡ ನನ್ನ ನಾನೇನೂ ಅಂದಿಲ್ಲ ಇನ್ನು. ಅಣ್ಣ ಎಷ್ಟು ಚೆನ್ನಾಗತ್ತ ನೋಡಿಲ್ಲ. ಹುಲಿ ಅಣ್ಣ ಇಲಿ ಅಂದ್ರೆ ಮನೆ ನಾನು ಏದಿ ಕಾಲ್ಮರ್ದು ಗೊತ್ತಾಳ, ಇಲ್ಲಿ ಅನ್ನಂಗಿಲ್ಲ ನಾನು. ಹುಲಿ ಅಂತಿರುವ ಗಂಡ ನನ್ನ ಹೆಪ್ಪುಲಿ ಅಂತ ಮಾಡಿದ್ರು ನಮ್ಮ ತಾಯಿಯಂದ್ರಿಗೆ ನಮಸ್ಕಾರ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಹನುಮಂತ ಲಮಾಣಿ ಅವರು ಒಂದು ಗೀತೆನ ಪ್ರಸ್ತುತಪಡಿಸಬೇಕಾಗಿ ಇಲ್ಲಿ ವಿನಂತಿಸ್ಕೊಳ್ತಾ, ತಬಲಾ ಮತ್ತು ಈಗ ಹಲಿಗೆ ಕಾಸಾಗತ್ತಾರ, ಸ್ವಲ್ಪ ಜೊತೆಗೊಳ್ಳಬೇಕು. ಎಸ್, ಇವತ್ತಿನ ನಮ್ಮ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 787ನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ಹಾಡು, ಹಾಸ್ಯ, ನೃತ್ಯ ಈ 3 ಸಮ್ಮೇಳನದಲ್ಲಿ ನಡೀತಾ ಇದೆ ಅದ್ದೂರಿಯಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಈಶ್ವರ್ ರಾಥೋಡ್ ಅಣ್ಣ ಅವರ ಒಂದು ಸಂಘಟನೆಯಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ವೇದಿಕೆ, ದೀಪಾಲಂಕಾರ ಹಾಗೂ ಮುಂದುಗಡೆ ವ್ಯವಸ್ಥೆ. ಹುಲಿ देखोरे 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 सेवाला लेरी गुडी देखोरे 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 सेवाला लेरी गुडी देखोरे 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 सेवाला लेरी गुडी गुडी माई भायन कलरी धोन पागडी देखोरे 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 सेवाला लेरी गुडी देखोरे 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 सेवाला लेरी गुडी गुडी माई भायन कलरी धोन पागडी गुडी माई भायन कलरी धोन पागडी ಅಲ್ಲಿ ಕುರ್ಚಿ ಮೇಲೆ ಒಂದು ಬೋರ್ ಹ್ಯಾಂಗ್ ಡ್ಯಾನ್ಸ್ ಮಾಡ್ತದ ಅಲ್ಲೇ ಸ್ಟೇಜ್ ಮೇಲೆ ಕುರ್ಚಿ ಮೇಲೆ ಲಾಸ್ಟ್ ಈ ಕಡೆ सेवाला
ನಮಸ್ಕಾರ ರೀ. ನನ್ನ ಹೆಸರು ಅಪ್ಪಣ್ಣ ಅಂತ ಹೇಳಿ. ನನ್ನನ್ನು ಸಿನಿಮಾದಾಗ ನೋಡಿರ್ತೀರಿ, ಟಿವ್ಯಾಗ ನೋಡಿರ್ತೀರಿ, ಇಂಥ ಸ್ಟೇಜ್ನಾಗ ನೋಡಿರ್ತೀರಿ. ಅಷ್ಟ ಯಾಕೆ ಮೊನ್ನೆ ನ್ಯೂಸ್ನಾಗೂ ನೋಡಿರಿ. ಈಗ ಫಸ್ಟ್ ಟೈಮ್ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ. ಅದಕ್ಕೆ ನಮಗೆ ಪ್ರೊಡ್ಯೂಸರ್ ಬೇಕಾಗಿದ್ರು. ಏನು ಮಾಡಬೇಕಂತ ಯೋಚನೆ ಮಾಡಿದಾಗ ನಮ್ಮ ಹನುಮಂತ ಲಮಾಣಿಯವರು ನಮ್ಮ ಈಶ್ವರ್ ರಾಥೋಡ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅವರೇ ಅದಕ್ಕೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಭಾಳೇನು ಹಾಕಕತ್ತಿಲ್ಲ, ಒಂದು 250 ಕೋಟಿ ರೂಪಾಯಿ ಹಾಕ್ತೀವಿ ಅಂತ ಹೇಳ್ಯಾರ. ಅವ್ರದೊಂದು 10 ಎಕರೆ ಹೊಲ ಐತೆ, ಅದನ್ನು ಮಾರ್ಸಕ್ಕೆ ಹೇಳಿ ಮಾರಿಸ್ತೀನಿ. ಈಗ ಸಿನಿಮಾಗೆ ಟೈಟಲ್ ಏನು ಇಡೋಣ ಅಂತ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ದೀವಿ. ಸಿನಿಮಾ ಟೈಟಲ್ ನಾನು ಅವರು 3 ದಿವಸ ಕುತ್ಕೊಂಡು ಡಿಸ್ಕಷನ್ ಮಾಡಿ ಫೈನಲ್ ಮಾಡೀವಿ. ಸಿನಿಮಾ ಹೆಸರು ಕುಂತು ನೋಡೋ ಕುಡಸಾಲೆ ಅಂತ. ಅಕಸ್ಮಾತ್ ಹಿಟ್ ಆದ್ರೆ ಭಾಗ 2 ತೆಗಿತೀವಿ, ಮಕ್ಕಳು ನೋಡೋ ಕುಡಸಾಲೆ ಅಂತ. ಈಗ ಕುಂತು ನೋಡೋ ಕುಡಸಾಲೆಗೆ ನಮಗೆ ನಾಯಕ, ನಾಯಕಿ, ವಿಲನ್ 3 ಜನ ಬೇಕಾಗ್ಯಾರ. ಇಲ್ಲಿ ನಮಗೆ ಹೆಸರು ಕೊಟ್ಟಾರ. ಆ ಕಲಾವಿದರ ವೇದಿಕೆ ಕರೆಸಿ ಆಡಿಷನ್ ಮಾಡ್ತೀನಿ ನಿಮ್ಮ ಮುಂದೆ. ಓಕೆ ಆದರೆ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಈಶ್ವರನ ರೆಡಿ ಇದ್ದೀರಲ್ವಾ? ಈಗ ಹೀರೋಯಿನ್ ಕರೆಸ್ತೀನಿ, ನೀವು ಕುತ್ಕೊಂಡು ಓಕೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಮ್ಮ ಈಶ್ವರನ ದೇವರೇ ಕಾಪಾಡಬೇಕು. ಇವತ್ತು ಆಡಿಷನ್ ಶುರು ಮಾಡ್ತೀವಿ. ಕಂಟೆಸ್ಟೆಂಟ್ ನಂಬರ್ 1 ಬರ್ರಿ, ಫಸ್ಟ್ ಆಡಿಷನ್ ಕೊಡಕ್ಕೆ ಬರೋ ಬರ್ರಿ. ಮ್ಯೂಸಿಕ್. ವಾರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ 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 ನೀರೆಯು ನಾನು, ನಾರಿ 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 ಪಟ್ಟ ನಂದನೆ ಇನ್ನು, ಅಂಗೈತಾಳಕ್ಕೆ ನನ್ನ ಬಳೆ ಸತ್ತಿದು ಚೆಲ್ಲ, ಬಲು ಬಿಂಕದ ನಡೆ ನನ್ನದು, ಮೂಗಿನಾಗೆ ನಂದು ಉಂಟು ನೋಡ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ. ಈಶ್ವರಂದು ನಂದು ನಸೀಬ್ ಸುಮಾರು ಐತ್ರಿ. ಮೊದಲು ಯಾವ್ದಾರು ಒಂದು ಗಂಡಸು ಬರ್ತೈತಿ, ಹೆಂಗಸು ಬರ್ತೈತಿ ಅಂದ್ರೆ ಯಾವ್ದೋ ಸೆಂಟ್ರಿನಾಗ ಇದು ಬಂದೈತಿ. ದೇವರ ಕಾಪಾಡ್ಬೇಕು. ಎಲ್ಲ ಮಾಡಿ 4 ದೇ ಹಾಯ್ 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 ಯಾರು ಬಂದಿಲ್ಲ? ಹಾಯ್ ಹಾಯ್ ಅಂತ ನೀನು ಹೆಣ ಎತ್ಲಿ. ಎದಕ್ಕೆ ಬಂದಿಲ್ಲ? ಹಾ, ನಂದೂರು ಗ್ರಾಮಕ್ಕೆ ಆಡಿಷನ್ ಕೊಡಕ್ ಬಂದೇನಿ. ನಮ್ದೂರು ಗ್ರಾಮ ಆಡಿಷನ್ ಕೊಡಕ್ ಬಂದಿ. ಹಾ, ಇಲ್ಲಿ ಸರ್ ಇನ್ಸ್ಟ್ರೂಮೆಂಟ್ ಎಲ್ಲ ಎಸ್ ನೋಡಿ, ಹನುಮಂತ 3ನೇ ವರ್ಷ ಬಂದ್ರು ಕೂಡ ಮಳಿ ತಗೊಂಬಂದಾನ. ಬರ್ಲಿ ನಮ್ಮ ಹನುಮಂತ, ನನ್ ಜೋರ ಚಪ್ಪಾಳೆ. ಯಾರ ಮೈಯ ರಾಜಿ ತಾಳಿಕೊಟ್ಟೆ ಬಂದಾನ. ಬರೀ ಬಿಡೋದು ಬಿಟ್ಟೈತೆ, ಹಿಂಗಾಗಿ ಏನು ಮಾಡೋಕ್ಕಾಗಿಲ್ಲ. ಬಟ್ ಏನೇ ಆಗಲಿ, ಸಂತ ಸೇವಾಲಾಲ್ ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಗಾಧವಾದದ್ದು, ಅಪಾರವಾದದ್ದು. ಹಲೋ ಹಲೋ ಅಣ್ಣ ಇದು ಗುರು ನೀನ್ ಕುಡಿತ ನೋಡೋದು ಸರ್. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ಉಭಯ ನಂದೂರಲ್ಲಿ ಹಮ್ಮಿಕೊಂಡಿರುವ ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಸರಿಗಮಪ ಹಾಗೂ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತ್ ಲಮಾಣಿ ಅವರ ಧ್ವನಿಯಲ್ಲಿ ಕೇಳಿ ಒಂದು ಸುಂದರವಾದಂತಹ ಗೀತೆ ಈಗ. ಹಲೋ, ಸ್ವಲ್ಪ ತಾಂತ್ರಿಕ ದೋಷದಿಂದ ನಮ್ಮ ಕಾರ್ಯಕ್ರಮ ಸ್ವಲ್ಪ ಹಲೋ ಅದೇ ಹಾ ಮಾವ ಮಾತಾಡ. ಶುರು ಮಾಡೋಣ. ಸೊ ಇಲ್ಲಿ ಸಾಕ ಜನ ಅಕ್ಕಂದ್ರು ತಾಯಂದ್ರು ಬಂದಾರ, ಸಾಕ ಜನ ಗಂಡು ಮಕ್ಕಳು ಬಂದಾರ. ಸೊ ಭಾಳ ಎನರ್ಜಿ ಸಿಗುವತ್ರಿ. ನೋಡೋಣ, ಹೆಣ್ಮಕ್ಳು ಅಷ್ಟೇ ಚಪ್ಪಾಳೆ ಹೊಡ್ರಿ ನೋಡೋಣ ಈಗ.
ಸೊ ಇವಾಗ ನಾವು ಮನೆಗೆ ಬಂದ್ವಿ ರೀ. ಸೊ ಫಂಕ್ಷನ್ ಏನು ಪೂರಾ ಆಗಲಿಲ್ಲ ರೀ, ಯಾಕಂದರೆ ಮಳೆ ಬಂತು. ಸೊ ಏನಕ್ಕೆ ಮಳೆ ಬಂತು ಅಂತಲೇ ಗೊತ್ತಾಗಲಿಲ್ಲ, ಸಡನ್ನಾಗಿ ಮಳೆ ಬಂತು. ಸೊ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಟೈಮು 12 ಗಂಟೆ ಆಗಿದೆ. ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ರೀ, ಸೊ ನಿನ್ನೆ ಫಂಕ್ಷನ್ ಸಖತ್ತಾಗಿತ್ತು. ಸೊ ತುಂಬ ಇನ್ನೂ ಬಾಕಿ ಇತ್ತು ಗೈಸ್. ಏನಕ್ಕೆ ಮಳೆ ಬಂತು ಅಂತಲೇ ಗೊತ್ತಿಲ್ಲ. ಸಡನ್ನಾಗಿ ಮೋಡ ಇಲ್ಲ, ಏನೂ ಇಲ್ಲ, ಸಡನ್ನಾಗಿ ಮಳೆ ಬಂತು. ಸೊ ಫಸ್ಟ್ ಸಣ್ಣದಾಗಿ ಬರ್ತಿತ್ತು, ಆಮೇಲೆ ತುಂಬ ಜೋರಾಯಿತು ಮಳೆ. ಸೊ ಹಾಗಾಗಿ ಯಾರೂ ಕೂಡ ನಿಲ್ಲಿಲ್ಲ. ಸೊ ಜೋರಾಗಿರೋದ್ರಿಂದ ನಾವು ಕೂಡ ಬಂದ್ಬಿಟ್ವಿ. ಟೈಮು 12 ಗಂಟೆ ಆಗಿತ್ತು ನಾವು ಬರೋಷ್ಟರಲ್ಲಿ. 11:54 ಆಗಿತ್ತು. ಸೊ ಆ ಟೈಮಲ್ಲಿ ಮಳೆ ತುಂಬ ಜೋರು ಬಂತು ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ. ಸೊ ಊಟ ಮಾಡಿ ಮಲ್ಗೋದಕ್ಕೆ ನಮಗೆ 12:15 ಏನೋ ಆಯಿತು ಸಮಥಿಂಗ್ ಟೈಮು. ಸೊ ನಾನು ಲಾಸ್ಟ್ ಟೈಮ್ ನೋಡಲಿಲ್ಲ. ಸೊ ಅಲ್ಲಿಂದ ಬಂದು ನನ್ನ ಮಗನ ಡ್ರೆಸ್ ಚೇಂಜ್ ಮಾಡಿ ಅವನು ಕೂಡ ಒಂದು ಸ್ವಲ್ಪ ತೊಯಿಸ್ಕೊಂಡ. ಏನೋ ಅದೇನು ಮಳೆನೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಮಳೆ ಬಂದು ನನ್ನ ಮಗನಿಗೂ ಒಂದು ಸ್ವಲ್ಪ ಎಷ್ಟು ಅಡ್ಡ ಹಿಡ್ದಿದ್ದೀನಿ ನಾನು. ಕುರ್ಚಿ ಕೂಡ ನೀವು ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಕುರ್ಚಿ ಕೂಡ ಈ ಥರ ನಾನು ತೋರಿಸ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕುರ್ಚಿ ಇಟ್ಕೊಂಡು ನೋಡ್ತಿದ್ದೆ. ಸೊ ನೀವು ಅಂತಿರ್ಬೋದು ಅಷ್ಟೊಂದು ಮಳೆ ತೋರಿಸ್ಕೊಂಡು ನೋಡೋಂಥದ್ದು ಏನಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಸಖತ್ ಇಷ್ಟ ಇದೆ, ಯಾವಾಗಾದರೂ ಈ ಥರ ಫಂಕ್ಷನ್ ಮಾಡ್ತಾರೆ. ಸೊ ನಮ್ಮ 3 ಜನ ಬಂದವ್ರೆ, ನಾವು ಹೋಗಲಿಲ್ಲ ಅಂದರೆ ಎಷ್ಟೋ ಜನಕ್ಕೂ ನೋಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಎಲ್ಲ ಒಬ್ಬೊಬ್ಬರು ನೋಡೋದಕ್ಕೆ ಅಂತಲೇ ಬೆಂಗಳೂರಿಗೆಲ್ಲ ಹೋಗಿರ್ತಾರೆ, ಬಟ್ ಅವ್ರಿಗೆಲ್ಲ ಸಿಗೋದಿಲ್ಲ. ನಮ್ಮ 3 ಜನ ಬಂದವ್ರೆ, ನಾವೇನು ಮಿಸ್ ಮಾಡ್ಕೊಂಡು. ಸೊ ಹಂಗಾಗಿ ಹೋಗಿದ್ವಿ. ಸೊ ನನ್ನ ಮಗನಿಗೂ ಎಷ್ಟೋ ಆಸೆ ಇತ್ತು ಕೂಡ. ಲಾಸ್ಟಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ತೊಯಿಸ್ಕೊಂಡ. ಸೊ ಹಂಗಾಗಿ ಬಂದ್ಬಿಟ್ಟು ಬೇಗ ಅವನಿಗೆ ಬಟ್ಟೆ ಚೇಂಜ್ ಮಾಡಿ ತಲೆಲ್ಲ ಒರೆಸ್ಬಿಟ್ಟು ಅವನಿಗೆ ಮಲಗಿಸಿ ಊಟ ಮಾಡಿ ಬರ್ಕೊಂಡ್ಬಿಟ್ವಿ. ಫಂಕ್ಷನ್ ಸಖತ್ತಾಗಿತ್ತು. ಸೊ ಆದಷ್ಟು ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಫೋನ್ ನಮ್ಮ ತಂಗಿ ಹತ್ರ ಕೊಟ್ಟಿದ್ದೆ ನಾನು. ಸೊ ನನ್ನ ಹತ್ರ ನನ್ನ ಮಗ ಇದ್ದ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದೆ, ನಾನು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು. ನನ್ನ ಸ್ಟೋರೇಜ್ ಒಂದು ಫುಲ್ ಆಗಿದೆ, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಆದಷ್ಟು ಹಾಕಿದ್ದೀನಿ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬಿಂದ ಅಪ್ರಿಷಿಯೇಟ್ ಕೂಡ ಏನಾದರೂ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.